ಎಲ್ಲರಿಗೂ ನಮಸ್ಕಾರಗಳು. ಮಾಹಿತಿ ತಂತ್ರಜ್ಞಾನ ಹಾಗೂ ಭವಿಷ್ಯ ಒಂದು ಚಿಕ್ಕ ಪ್ರಬಂಧ. ಮಾಹಿತಿ ತಂತ್ರಜ್ಞಾನ ಹಾಗೂ ಭವಿಷ್ಯದ ಬಗ್ಗೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಒಂದು ಮನಸ್ಸು ಹಾಗೂ ಉತ್ಸಾಹ ಸಿಗತ್ತೆ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಅಂತ ಹೇಳುತ್ತಾ ಈ ಒಂದು ಪ್ರಬಂಧ ಬರೀತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಪೀಠಿಕೆ. 21ನೆಯ ಶತಮಾನದಲ್ಲಿ ಕಾಲಿರಿಸಿರುವ ನಾವು ವೈಜ್ಞಾನಿಕ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಶಿಲಾಯುಗದಿಂದ ಮಾನವ ಯಂತ್ರ ಮಾನವನಾಗಿ ಪರಿವರ್ತಗೊಂಡಿದ್ದಾನೆ. 21ನೇ ಶತಮಾನದಲ್ಲಿ ಕಾಲಿರಿಸಿರುವ ನಾವು ವೈಜ್ಞಾನಿಕ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಶಿಲಾಯುಗದಿಂದ ಮಾನವ ಯಂತ್ರ ಮಾನವನಾಗಿ ಪರಿವರ್ತಗೊಂಡಿದ್ದಾನೆ. ಇಂದು ಮಾನವ ಮೀನಿನಂತೆ ಈಜುತ್ತಾ ಸಮುದ್ರದ ತಳದಿಂದ ಅಮೂಲ್ಯ ರತ್ನಗಳನ್ನು ಸಂಗ್ರಹಿಸಬಲ್ಲ ಹಾಗೂ ಹಕ್ಕಿಯಂತೆ ಗಗನಕ್ಕೆ ಹಾರಿ ತನ್ನ ಸಾಹಸವನ್ನು ಸಾಧಿಸಬಲ್ಲ. ಇದಕ್ಕೆ ಕಾರಣವಾಗಿರುವ ನಮಗೆ ವಿಜ್ಞಾನವು ಕೊಟ್ಟ ಮಾಹಿತಿ ತಂತ್ರಜ್ಞಾನ ಅಮೂಲ್ಯ ಕೊಡುಗೆಯಾಗಿದೆ. ಇಂದು ಮಾನವ ಮೀನಿನಂತೆ ಈಜುತ್ತಾ ಸಮುದ್ರದ ತಳದಿಂದ ಅಮೂಲ್ಯ ರತ್ನಗಳನ್ನು ಸಂಗ್ರಹಿಸಬಲ್ಲ ಹಾಗೂ ಹಕ್ಕಿಯಂತೆ ಗಗನಕ್ಕೆ ಹಾರಿ ತನ್ನ ಸಾಹಸವನ್ನು ಸಾಧಿಸಬಲ್ಲ. ಇದಕ್ಕೆ ಕಾರಣವಾಗಿರುವ ನಮಗೆ ವಿಜ್ಞಾನವು ಕೊಟ್ಟ ಮಾಹಿತಿ ತಂತ್ರಜ್ಞಾನ ಅಮೂಲ್ಯ ಕೊಡುಗೆಯಾಗಿದೆ. ವಿವರಣೆ. ಮಾಹಿತಿ ತಂತ್ರಜ್ಞಾನವನ್ನು ಆಂಗ್ಲ ಭಾಷೆಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂದು ಕರೆಯುವರು. ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಎಂದರೆ ವಿಶೇಷ ಎಂಬುದಾಗಿ ಅರ್ಥೈಸಬಹುದು. ಯಾವ ವಿಷಯ ಅಥವಾ ಎಂಥ ವಿಷಯ ಎಂದಾಗ ತಿಳುವಳಿಕೆ ಎಂಬ ಅರ್ಥವು ಬರುತ್ತದೆ. ಯಾವುದರ ಬಗ್ಗೆ ತಿಳುವಳಿಕೆ ಎಂಬ ಪ್ರಶ್ನೆಗೆ ವಿಶಾಲವಾದ ವ್ಯಾಪಕವಾದ ಅರ್ಥಗಳು ಬಂದರೂ ಸಹ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಇಂಥ ವಿಷಯದ ಬಗ್ಗೆ ಮಾಹಿತಿ ತಿಳುವಳಿಕೆ ಎಂಬ ಅರ್ಥ ಬರುತ್ತದೆ. ಇಲ್ಲಿ ನಾವು ತಿಳಿಯಬೇಕಾದ ವಿಷಯ ಎಂದರೆ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕಾಗಿದೆ. ಇಲ್ಲಿ ನಾವು ತಿಳಿಯಬೇಕಾದ ವಿಷಯ ಎಂದರೆ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕಾಗಿದೆ. ಅಂದರೆ ಇಂದು ನಮಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಒದಗಿಸುತ್ತಿರುವುದು ತಂತ್ರಜ್ಞಾನ ಸಹಾಯದಿಂದ ಎಂಬುದು ನಮ್ಮೆಲ್ಲರಿಗೂ ವೇದವಾಗಿರುವ ಸಂಗತಿಯಾಗಿದೆ. ಹಾಗಾದರೆ ನಮಗೆ ಮಾಹಿತಿಯನ್ನು ಒದಗಿಸುತ್ತಿರುವ ತಂತ್ರಜ್ಞಾನಗಳು ಯಾವ್ಯಾವು ಎಂಬುದನ್ನು ಹಾಗೂ ಅವು ಯಾವ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ನಮಗೆ ತಲುಪಿಸುತ್ತದೆ ಎಂಬ ಕುತೂಹಲಕಾರಿ ವಿಷಯವನ್ನು ನಾವು ಅರಿಯಲೇಬೇಕು. ಈ ಮಾಹಿತಿ ತಂತ್ರಗಳೆಂದರೆ ದಿನಪತ್ರಿಕೆಗಳು, ಆಕಾಶವಾಣಿ, ರೇಡಿಯೋ, ದೂರದರ್ಶನ, ಕಂಪ್ಯೂಟರ್ ಹಿಂದಿನ ವಿಶೇಷ ಮಾಹಿತಿ ತಂತ್ರಜ್ಞಾನ ಮಾಧ್ಯಮಗಳಾಗಿವೆ. ಇಂದಿನ ವೈಜ್ಞಾನಿಕ ಮಾಧ್ಯಮಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಂಡ ಉಪಗ್ರಹಗಳ ಉಡಾವಣೆ, ದೇವರು ಎಂದು ಪೂಜಿಸುತ್ತಿರುವ ಚಂದ್ರ, ಮಂಗಳ ಗ್ರಹಗಳು ಕೂಡ ಮುಟ್ಟಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಚಂದ್ರಗ್ರಹದಲ್ಲಿ ನಿದ್ದೆ ಮಾಡಿದ ಯಾನಿಗಳಿಗೆ ಭೂಗ್ರಹದಿಂದ ಎಚ್ಚರಗೊಳಿಸಿದ ವಿಸ್ಮಯಕಾರಿ ಘಟನೆ ನಡೆದಿರುವುದು ಮಾಹಿತಿ ತಂತ್ರಜ್ಞಾನದ ಮಹತ್ತರ ಕೊಡುಗೆಯಾಗಿದೆ. ಅಷ್ಟೇ ಅಲ್ಲ, ಚಂದ್ರಗ್ರಹದಲ್ಲಿ ನಿದ್ದೆ ಮಾಡಿದ ಯಾನಿಗಳಿಗೆ ಭೂಗ್ರಹದಿಂದ ಎಚ್ಚರಗೊಳಿಸಿದ ವಿಸ್ಮಯಕಾರಿ ಘಟನೆಗಳು ನಡೆದಿರುವುದು ಮಾಹಿತಿ ತಂತ್ರಜ್ಞಾನದ ಮಹತ್ತರ ಕೊಡುಗೆಯಾಗಿದೆ. ಇಂದಿನ ಆಕಾಶವಾಣಿ ಅಥವಾ ದೂರದರ್ಶನ ನಮಗೆ ಮಹತ್ತರವಾದ ಮಾಹಿತಿಯನ್ನು ಒದಗಿಸುತ್ತಿದೆ ಎಂದರೆ ಅದಕ್ಕೆ ಕಾರಣ ವೈಜ್ಞಾನಿಕ ತಂತ್ರಜ್ಞಾನದ ಉಪಗ್ರಹಗಳ ಉಡಾವಣೆಗಳಾಗಿವೆ. ಇಂದಿನ ಆಕಾಶವಾಣಿ ಅಥವಾ ದೂರದರ್ಶನಗಳು ನಮಗೆ ಮಹತ್ತರವಾದ ಮಾಹಿತಿಯನ್ನು ಒದಗಿಸುತ್ತಿದೆ ಎಂದರೆ ಅದಕ್ಕೆ ಕಾರಣ ವೈಜ್ಞಾನಿಕ ತಂತ್ರಜ್ಞಾನದ ಉಪಗ್ರಹಗಳ ಉಡಾವಣೆಗಳಾಗಿವೆ. ಇನ್ನು ಹೆಚ್ಚು ಮಾಹಿತಿಯನ್ನು ಇಂದು ಒದಗಿಸುತ್ತಿರುವ ಪ್ರಮುಖ ತಂತ್ರಜ್ಞಾನವೆಂದರೆ ಗಣಕಯಂತ್ರ. ಈ ಗಣಕಯಂತ್ರವು ಇಂದು ಒಬ್ಬ ಗಣಿತಜ್ಞನಂತೆ, ವಿಜ್ಞಾನಿಯಂತೆ, ಭವಿಷ್ಯಗಾರನಂತೆ ಭೂತ ವರ್ತಮಾನ ಮಾಹಿತಿಗಳ ಸಂಗ್ರಹ ಹೀಗೆ ಹಲವಾರು ರೀತಿಯಲ್ಲಿ ಮಾಹಿತಿಯನ್ನು ಒದಗಿಸುವ ಮಹತ್ವಪೂರ್ಣ ತಂತ್ರಜ್ಞಾನವಾಗಿದೆ. ಇನ್ನು ಹೆಚ್ಚು ಮಾಹಿತಿಯನ್ನು ಇಂದು ಒದಗಿಸುತ್ತಿರುವ ಪ್ರಮುಖ ತಂತ್ರಜ್ಞಾನವೆಂದರೆ ಗಣಕಯಂತ್ರ. ಈ ಗಣಕಯಂತ್ರವು ಇಂದು ಒಬ್ಬ ಗಣಿತ ತಜ್ಞನಂತೆ, ವಿಜ್ಞಾನಿಯಂತೆ, ಭವಿಷ್ಯಗಾರನಂತೆ ಭೂತ ವರ್ತಮಾನ ಮಾಹಿತಿಗಳ ಸಂಗ್ರಹ ಹೀಗೆ ಹಲವಾರು ರೀತಿಯಲ್ಲಿ ಮಾಹಿತಿಯನ್ನು ಒದಗಿಸುವ ಮಹತ್ವಪೂರ್ಣ ತಂತ್ರಜ್ಞಾನವಾಗಿದೆ.
ಇಮೇಲ್, ಅಂಚೆ, ನೆಟ್ವರ್ಕ್ ಮುಂತಾದವುಗಳು ಕ್ಷಣ ಮಾತ್ರದಲ್ಲಿ ಬೇಕಾದ ಮಾಹಿತಿಯನ್ನು ಒದಗಿಸುತ್ತೆ. ನಮಗೆ ಯಾವ ರೀತಿ ಗಣಕಯಂತ್ರ, ನೆಟ್ವರ್ಕ್, ನಾವೀಗ ಏನಾದರೂ ಗೊತ್ತಿಲ್ಲ ಅಂದರೆ ನಾವು ಶಿಕ್ಷಕರ ಹತ್ರ ಹೋಗುವುದಕ್ಕಿಂತ ಹೆಚ್ಚಾಗಿ ಒಂದು ಗೂಗಲ್ ಮ್ಯಾಪನ್ನು ಓಪನ್ ಮಾಡಿ ನೋಡುತ್ತೇವೆ. ಆ ಗೂಗಲ್ ಮ್ಯಾಪಲ್ಲಿ ನಮಗೆ ಯಾವುದ್ರ ಬಗ್ಗೆ ಬೇಕು ಎಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಟೈಪ್ ಮಾಡಿದರೆ ಮುಗಿದೋದು, ಅದರ ಬಗ್ಗೆ ಎಕ್ಸ್ಪ್ಲೈನ್ ಪೂರ್ತಿಯಾಗಿರತ್ತೆ. ಆ ರೀತಿ ಇವತ್ತು ಮಾಹಿತಿ ತಂತ್ರಜ್ಞಾನ ಬೆಳೆದಿದೆ ಅಂತ ಹೇಳ್ಬೋದು. ಉಪಸಂಹಾರ: ಮುಖ್ಯವಾಗಿ ತಂತ್ರಜ್ಞಾನ ಮಾಹಿತಿ ಕೇವಲ ಒಂದು ಭಾಷೆಗೆ ಸೀಮಿತವಾಗಿರದೆ ಎಲ್ಲ ಭಾಷೆಯಲ್ಲೂ ಲಭ್ಯವಿದೆ. ಕೇವಲ ಮಾಹಿತಿ ತಂತ್ರಜ್ಞಾನ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲಿ ನಮಗೆ ಮಾಹಿತಿ ತಂತ್ರಜ್ಞಾನ ಸಿಗುತ್ತದೆ. ಕಚೇರಿಗಳಲ್ಲಿ, ಬ್ರೌಸಿಂಗ್ ಕೇಂದ್ರಗಳಲ್ಲಿ ಎಲ್ಲಿಂದರಲ್ಲಿ ಈ ಸೌಲಭ್ಯ ಕಾಲದ ನಿರ್ಬಂಧವಿಲ್ಲದೆ ಎಲ್ಲರಿಗೂ ಏಕಕಾಲದಲ್ಲಿ ಲಭ್ಯವಿದೆ. ಈಗಾಗಲೇ ಮುಂದುವರೆದ ರಾಷ್ಟ್ರಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕಂಪ್ಯೂಟರ್ ಮಾಧ್ಯಮದಿಂದ ನಡೆಸಲಾಗುತ್ತಿದೆ. ಈಗಾಗಲೇ ನಾವು ನೋಡ್ಬೋದು, ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಈಗ ಪ್ರೈಮರಿ ಶಿಕ್ಷಣ ಒಬ್ಬರು ಶಿಕ್ಷಕರು ಕಲಿಸ್ತಾ ಇಲ್ಲ, ಅದರ ಬದಲಿಗೆ ಒಂದು ವಿಡಿಯೋ ಹಚ್ಚಿಬಿಡ್ತಾರೆ, ಅದರ ಮೂಲಕ ಮಕ್ಕಳು ಪಾಠ ಕಲಿತಾ ಇದ್ದಾರೆ. ಕಂಪ್ಯೂಟರ್ ಮಾಧ್ಯಮದಿಂದ ನಡೆಸಲಾಗುತ್ತಿದೆ. ಭಾರತದಲ್ಲಿಯೂ ಕೂಡ ನಗರ ಪ್ರದೇಶಗಳಲ್ಲಿ ಇದರ ವ್ಯಾಪ್ತಿ ಹೆಚ್ಚಿದೆ. ಈಗ ನಾವು ಭಾರತ ದೇಶದಲ್ಲೂ ನೋಡ್ಬೋದು, ಪ್ರತಿಯೊಂದನ್ನು ಕಂಪ್ಯೂಟರ್ ಮೂಲಕ ಒಂದು ಲ್ಯಾಬಲ್ಲಿ ಕುಂತ್ಕೊಂಡು ಮಕ್ಕಳು ಪಾಠ ಕಲಿತಾ ಇದ್ದಾರೆ. ಮುಂದೆ ಭವಿಷ್ಯದಲ್ಲಿ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಲಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ಸಂಚಾರ ಮಾಧ್ಯಮದಲ್ಲಿ ಸಂಚಾರಕ್ಕಾಗಿ ಟಿಕೆಟ್ ಕಾದರಿಸುವ ಬಗ್ಗೆ ತಂತ್ರಜ್ಞಾನ ನೀಡುತ್ತಿರುವ ಮಾಹಿತಿ ಅಪಾರ. ಬಹುಶಃ ಇನ್ನು ಮುಂದೆ ಕುಳಿತಡೆಯಿಂದಲೇ, ಮನೆಯಿಂದಲಾದರೂ ಸರಿ, ಕಚೇರಿಯಿಂದಲಾದರೂ ಸರಿ ಟಿಕೆಟ್ ಪಡೆಯುವ ಸಾಧ್ಯತೆ ಈಗಾಗಲೇ ಇದ್ದರೂ ಇನ್ನೂ ತ್ವರಿತಗತಿಯಿಂದಲೇ ಸಾಗಬಹುದು. ನಿಮಗೂ ಕೂಡ ಮಾಹಿತಿ ತಂತ್ರಜ್ಞಾನದ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.